ನಾಗಮ್ಮ ತಾಯಿ ಪರಿಸ್ಥಿತಿ ಹೆಂಗಾಯ್ತು ಅಂತಂದ್ರೆ ಗಂಡ ಹೋಗಿಬಿಟ್ಟಾನ, ಅನಿವಾರ್ಯ ಬದುಕು ಮಾಡಕಬೇಕಂತ ತಿಳ್ಕೊಂಡು ಮರಳಿ ಯಾವಾಗ ಕಕ್ಕಳ ಮೇಲೆ ಬಂದು ತನ್ನ ಜೀವನವನ್ನು ನಡೆಸ್ತಾಳೆ. ಜೀವನ ನಡೆಸುವಂಥ ಸಮಯದೊಳಗೆ ಇತ್ತ ಕಡೆಗೆ ಅಣ್ಣ ಭೀಮಪ್ಪ ತಮ್ಮ ತಂಗಿ ಮಗನಾಗಿರ್ತಕ್ಕಂಥ ಸಿದ್ದಪ್ಪನ ಕರ್ಕೊಂಡ ಆಶ್ಚರ್ಯ ಏನು ಅಂತಂದ್ರೆ ಆ ಒಂದು ಬಂತನಾಳದೊಳಗೆ ಶಂಕರಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಬಹಳ ಆಚಾರವಂತರು ವಿಚಾರವಂತರು ಶಂಕರಲಿಂಗ ಮಹಾಸ್ವಾಮಿಗಳು ನಿತ್ಯಲು ಕೂಡ ಕಾಲವನ್ನು ಕಳಿಬೇಕಾದ್ರೆ ಮಾವ ಭೀಮಣ್ಣ ಶಂಕರಲಿಂಗ ಸ್ವಾಮಿಗಳು ಮಠವನ್ನು ಕಟ್ಟಬೇಕಾದ್ರೆ ಈ ತೊಲಿ ಕಂಬ ಅಂತಿರ್ಲಿ ಕಿಟಕಿಗೆಲ್ಲ ಮಾಡಕ್ಕಂತೇಳಿ ವ್ಯವಸ್ಥೆ ಮಾಡ್ಕೊಂಡಂಥ ಸಮಯದೊಳಗೆ ಇಲ್ಲೇ ಕುಂತ್ರ ಅಳಿಯ ಹಿಂಗೆ ಕುಂದ್ರತ ಅಂತ ಹೇಳಿ ಮಾವು ಏನು ಮಾಡಿದ ಅಂತಂದ್ರೆ ಅಳಿಯನಾಗಿರ್ತಕ್ಕಂಥ ಸಿದ್ದಪ್ಪನ ಕರ್ಕೊಂಡು ತಮ್ಮ ನಡಿ ಹೋಗೋಣ, ಯಾಕೆ ನಮ್ಮ ಕಾಯಕ ಮರಿಬಾರ್ದು, ನಮ್ಮ ಉದ್ಯೋಗ ಮರಿಬಾರ್ದು, ಕಾಯಕವೇ ಕೈಲಾಸ ಅಂತ ಕರೆದಾರಂದ ಬಳಿಕ ನಮ್ಮ ಕಾಯಕ ಏನಪ್ಪ ಅಂದ್ರೆ ಬಡಿಗೆರ್ತನ ಮಾಡೋದು, ನಮ್ಮ ಕಾಯಕ ಏನಪ್ಪ ಅಂದ್ರೆ ಮನೆಯನ್ನು ಕಟ್ಟೋದು, ನಮ್ಮ ಕಾಯಕ ಏನಪ್ಪ ಅಂದ್ರೆ ಕಿಟಕಿ ಬಾಗಿಲವನ್ನು ನೆಡೋದು, ನಮ್ಮ ಕಾಯಕ ಏನಪ್ಪ ಅಂದ್ರೆ ಮಡಿಗೆಯನ್ನು ಹಾಕೋದೈತಿ. ಕಾರಣ ನಮ್ಮ ಊರೊಳಗೆ ಪ್ರಸಿದ್ಧವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಮಠ ಶಂಕರಲಿಂಗ ಸ್ವಾಮಿಗಳ ಮಠ ಐತೆಪ್ಪ, ಮಠ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಂಡೀನಿ, ನಡಿ ಇಬ್ಬರು ಹೋಗಿ ತೊಲಿ ಕಂಬ ಎಲ್ಲ ರೆಡಿ ಮಾಡಿ ಬರೋಣಂದ. ಹಿಂಗೆ ಯಾವಾಗ ಅಂದ್ಕೊಳ್ಳೆ ಅದೇ ತಾನೇ ತಿಳುವಳಿಕೆ ಬರ್ತಕ್ಕಂಥ 10, 12, 13, 15 ವರ್ಷದ ಸಿದ್ದಪ್ಪ ಯಾವಾಗ ಸರಿ ಅಂತ ತಿಳ್ಕೊಂಡು ಮಾವನ ಜೊತೆಗೆ ಉಳಿ ಕೊಡ್ತಿ ಅವು ಏನೇನದಾವೆಲ್ಲ ಸಾಮಗ್ರಿ ತೊಗೊಂಡು ಸೀದಾ ಬಂತನಜರ್ ಮಠಕ್ಕೆ ಬಂದ್ರೆ. ಯಾವಾಗ ಶಂಕರಲಿಂಗ ಸ್ವಾಮಿಗಳು ಮಠಕ್ಕೆ ಬಂದಂಥ ಸಮಯದೊಳಗೆ ಒಳಗಡೆ ಗುರುಗಳು ಸ್ನಾನ ಪೂಜೆ ಕೊಡ್ತಾರೆ. ಅಳಿಯ ಮಾವ ಹೋಗಿ ನಮಸ್ಕಾರ ಮಾಡಿಯಪ್ಪ ಬುದ್ಧಿ ಮತ್ತೆ ಹಿಂಗೆ ಬಂದಿವ್ರಿ ಗುರುಗಳ್ರಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಗುರುಗಳಂದ್ರೆ ಯಾರು? ನಾನ್ರಪ್ಪ ಅಂತ ಶಂಕರಲಿಂಗ ಬಂದೆ. ಹಿಂಗೆ ಯಾವಾಗ ಶಂಕರಲಿಂಗ ಮಹಾಸ್ವಾಮಿಗಳು ಹೇಳ್ತಾರೆ ಬಂದಿನ್ರಪ್ಪ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಭಾಳ ಖುಷಿ ಆತಂತ ತಿಳ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ಗುರುಗಳು ಹೊರಗೆ ಬರ್ತಾರೆ. ಹೊರಗೆ ಬಂದು ನೋಡ್ತಾರೆ ಅಳಿಯ ಮಾವ ಇಬ್ಬರು ನಿಂತ್ಕೊಂಡಾಗ ಶಂಕರಲಿಂಗ ಮಹಾಸ್ವಾಮಿಗಳ ದಿವ್ಯ ದೃಷ್ಟಿ ಯಾರ ಮೇಲೆ ಬಿತ್ತು ಅಂದ್ರೆ ಲಚ್ಚಾಣ ಸಿದ್ದಪ್ಪನ ಮೇಲೆ ಬಿತ್ತ. ಯಾವ್ಯಾವ ಸಮಯದೊಳಗೆ ಯಾರ್ಯಾರು ಹೆಂಗೆ ಉದ್ಧಾರ ಆಗ್ತಾರೋ ಗೊತ್ತಿಲ್ಲ. ಯಾಕೆ ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತಂತಂದ್ರೆ ಹಸ್ತಸ್ಪರ್ಶ, ಭಾವಸ್ಪರ್ಶ, ನಯನ ಸ್ಪರ್ಶ, ಪಾದಸ್ಪರ್ಶ ಅಂತ ಕರೀತಾರೆ. ಕೆಲವೊಬ್ಬರನ್ನ ನೋಟದಿಂದ ಉದ್ಧಾರ ಮಾಡ್ತಾರಂತ, ಕೆಲವೊಬ್ಬರಿಗೆ ಎರಡು ಒಳ್ಳೆ ನುಡಿಯನ್ನು ಹೇಳಿ ಉದ್ಧಾರ ಮಾಡ್ತಾರಂತ, ಕೆಲವೊಬ್ಬರ ಮಸ್ತಕದ ಮೇಲೆ ಹಸ್ತ ಇಟ್ಟು ಉದ್ಧಾರ ಮಾಡ್ತಾರಂತ, ಕೆಲವೊಂದು ಮನೆಯೊಳಗೆ ಪಾದವನ್ನಿಟ್ಟು ಉದ್ಧಾರ ಮಾಡ್ತಾರಂತ. ಗುರುವಿನ ನೋಟದೊಳಗೆ ಎಂಥ ಶಕ್ತಿ ಐತೆ ಅಂತಂದ್ರೆ ಸುಮ್ಮನೆ ನೆನಪಿರಲಿ, ಮನೆಯಾಗ ಮಕ್ಕಳು ಒಂದಿಷ್ಟು ಕಿರಿಕಿರಿ ಮಾಡಕತ್ತು ಅಂತಂದ್ರೆ ನೀವೇನು ಮಾಡ್ತೀರವ ಸೀದಾ ಅಜ್ಜನ ಮಟ್ಟ ಕರ್ಕೊಂಡೋಗಿ ಯಪ್ಪ ಯಾಕೆ ಭಾಳ ಕಿರಿಕಿರಿ ಮಾಡೋದು ಒಂದು ದಾರಾಗಿರಿ ಏನು ಮಾಡಿಕೊಡು ಅಂತ ಕೇಳ್ತೀರಿ. ಮನ್ಯಾಗ ಒಂಚೂರು ಏನಾರ ಹಂಗೆ ಒಂದಿಷ್ಟು ಅತ್ತೆ ಸೊಸಿ ಅಳಿಯ ಮಾವ ಗಂಡಂತಿ ಜಗಳ ಬಂತಂದ್ರೆ ಇಲ್ಲಪ್ಪ ಯಾಕೆ ಐತಿತ್ತಲ್ಲ ಮನೆ ಹಿಂಗೆ ಹಾಕತೈತಿ ಒಂದಿಟ್ಟು ಏನಾರ ಒಂದಿಟ್ಟು ತಾಯಿ ಮಾಡಿಕೊಡು ಅಂತ ಕೇಳ್ತೀರಿ. ಯಾಕೆ ಗುರುವಿನ ಅಂತ ಶಕ್ತಿ ಇರ್ತಂತಿರಲ್ಲ. ಗುರುವಿನ ನೋಟದೊಳಗೆ ಎಂಥ ತಾಕತ್ತೈತೆ ಅಂತಂದ್ರೆ ನೆನಪಿರ್ಲಿವ ತಮಗೆಲ್ಲ ಗೊತ್ತಿರುವಂಗೆ ಅತನೀಯ ಮುರುಗೇಂದ್ರ ಶಿವಗಳು. ಶಿವಯೋಗಿ ಅಂತಕ್ಕಂಥ ಶಬ್ದಕ್ಕೆ ಒಂದು ಗೌರವ, ಒಂದು ತಾಕತ್ತ, ಒಂದು ಕಿಮ್ಮತ್ತ ತಂದು ಕೊಟ್ಟವ್ರು ಯಾರು ಅಂತಂದ್ರೆ ಶಿವಯೋಗಿ ಅಂದಾಗಲೆಲ್ಲ ನೆನಪಿಗೆ ಬರೋದು ಅತನೀಯ ಮುರುಗೇಂದ್ರ ಶಿವಗಳು. ಅತನೀಯ ಮುರುಗೇಂದ್ರ ಶಿವ ಜೀವನದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಲೀಲಾ ಬರ್ತೈತಿ. ಏನು ಲೀಲಾ ಅಂತಂದ್ರೆ ಇಬ್ಬರು ಗಂಡ ಹೆಂಡತಿ ನಿತ್ಯಲು ಕೂಡ ಸಂಸಾರ ಜೀವನ. ವ್ಯಾಪಾರಸ್ಥ ಗಂಡ, ಅಂಗಡಿ ವ್ಯಾಪಾರಸ್ಥ, ಶೆಟ್ರ ಮಂತನ, ಬಹಳ ಸುಂದರವಾಗಿರ್ತಕ್ಕಂಥ ವ್ಯಾಪಾರ ಮಾಡ್ಲಿಕ್ಕತ್ತಾನೆ. ವ್ಯಾಪಾರ ಮಾಡಬೇಕಾದ್ರೆ ಭಾಳ ದಿವಸಕ್ಕೊಬ್ಬ ಮಗ ಹುಟ್ಟಿದ. ಮಗ ಬೆಳೀತಾ ವರ್ಷ 2, 3, 4 ವರ್ಷಕ್ಕೆ ಬರೋದ್ರೊಳಗೆ ಮನ್ಯಾಗ ಮಗನ ಬಿಟ್ಟು ವ್ಯಾಪಾರ ಮಾಡಕ್ಕೆ ಹೋಗಿದ್ದ, ಅಂಗಡಿ ವ್ಯಾಪಾರ. ಆದ್ರೆ ಒಂದು ಪದ್ಧತಿ ಏನು ಹಾಕ್ಕೊಂಡಿದ್ರು ಅಂತಂದ್ರೆ ದಿನ ಬೆಳಗ್ಗೆ ಎದ್ದ ಕೂಡಲೇ ಅಂಗಡಿ ಬಾಗಿಲ ತೈಕಿನ ಮುಂಚೆಕ ಮನೆಯೊಳಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಂಗಡಿ ಬರೋದ್ರೊಳಗೆ ಅತನಿ ಅಜ್ಜವ್ರ ದರ್ಶನ ಮಾಡ್ಕೊಂಡು ಅಂಗಡಿಗೆ ಹೋಗಿ ಬಾಗಿಲ ತೆಗಿತಿದ್ದ. ಒಳ್ಳೆ ಸಾಯಂಕಾಲ ಹೊತ್ತು ಮುಗಿದ ಬಳಿಕ ಅಂಗಡಿ ಕಿಲಿ ಹಾಕ್ಕೊಂಡು ಬರಬೇಕಾದ್ರೆ ಅತನಿ ಅಜ್ಜವ್ರ ದರ್ಶನ ಮಾಡ್ಕೊಂಡು ಬರ್ತಿದ್ದ. ಅದೊಂದು ರೂಢಿ ಹಾಕ್ಕೊಂಡ್ಬಿಟ್ಟಿದ್ದ. ಹೋಗು ಮುಂದಾಗೊಮ್ಮೆ ಬರು ಮುಂದಾಗೊಮ್ಮೆ, ಹೋಗು ಮುಂದಾಗೊಮ್ಮೆ ಬರು ಮುಂದಾಗೊಮ್ಮೆ. ಅತನಿ ಮುರುಗೇಂದ್ರ ಶಿವ ದರ್ಶನ ಮಾಡ್ಬೇಕಾದ್ರೆ ಮನ್ಯಾಗ ಹೆಂಡ್ತಿ ಅಂದ್ಲಂತ, ಅಲ್ರಿ ಹೋಗೋದು ಹೊಕ್ಕಿರಿ ಒಬ್ಬರ ಹೊಕ್ಕಿರಿ, ಸ್ವಲ್ಪ ನಿಮ್ಮ ಜೊತೆಗೆ ಮಗನ ಕರ್ಕೊಂಡು ಹೋಗ್ರಿ, ನಿಮ್ಮ ಜೊತೆಗೆ ಅತನಿ ಅಜ್ಜನ ದೃಷ್ಟಿ, ಅತನಿ ಅಜ್ಜನ ದಿವ್ಯ ದೃಷ್ಟಿ ಆ ಮಗನ ಮೇಲೆ ಬಿಡಲಿ ಅಂತಂದ್ಲಕ್ಕೆ ಹೆಂಡ್ತಿ. ಗಂಡ ಸರಿ ಬಿಡು ಅಂತ ತಿಳ್ಕೊಂಡು ಮಗನನ್ನು ಕರ್ಕೊಂಡು ದಿನನಿತ್ಯಲೂ ಕೂಡ ಹೋಗ್ಬೇಕಾದ್ರೆ ಅತನಿ ಅಜ್ಜವ್ರ ದರ್ಶನ ಮಾಡಿಸ್ತಿದ್ದ, ಬರಬೇಕಾದ್ರೆ ಅತನಿ ಅಜ್ಜವ್ರ ದರ್ಶನ ಮಾಡಿಸ್ತಿದ್ದ. ಮಗನಿಗೆ ಅದು ರೂಢಿ ಬಿದ್ದು ಬಿಡುತ್ತೆ. ಯಾವಾಗ ಮಗನಿಗೆ ಕೂಡ ರೂಢಿ ಬಿದ್ದಂಥ ಸಮಯದೊಳಗೆ ದಿನ ಹೋಗು ಮುಂದಾಗೊಮ್ಮೆ ಬರು ಮುಂದಾಗೊಮ್ಮೆ, ಹೋಗು ಮುಂದಾಗೊಮ್ಮೆ ಬರು ಮುಂದಾಗೊಮ್ಮೆ ಹಿಂಗೆ ನಡಿಬೇಕಾದ್ರೆ ಒಂದು ದಿವಸ ಭಾಳ ಆಶ್ಚರ್ಯ ಏನಾಯ್ತು ಅಂತಂದ್ರೆ ತಂದೆ ಮಗ ಇಬ್ಬರು ಕೂಡ ಅತನಿ ಶಿವ ಮಠಕ್ಕೆ ಬಂದಾರ.
ಅತನಿ ಶಿವಳು ಅದೇ ತಾನೇ ಸ್ನಾನ ಮಾಡಿ ಶಿವ ಕುಂತ್ಕೊಂಡಾರ. ಶಿಷ್ಯನ ಕೇಳಿದ್ರು ಶಿವದ ಮರಿಯನ್ನ, ತಮ್ಮ ಅಪ್ಪವ್ರು ಎಲ್ಲಿದ್ದಾರೆ? ಅತನಿ ಶಿವಳು ಎಲ್ಲಿದ್ದಾರೆ? ಒಳಗೆ ಪೂಜೆ ಕುಂತ್ಕೊಂಡಾರೆ. ಎಷ್ಟೊತ್ತಾಗತ್ತೆ ಬರಾಕ? ಇನ್ನೊಂದು 10-15 ನಿಮಿಷ ಬರ್ಬೋದು ರೀ. ಸರಿ, ಹಂಗಾರೆ ಏನು 10 ನಿಮಿಷ ಅಂಗಡಿ ಲೇಟಾಗಿ ಕಿಳಿತದ, ನನಗೇನು ಲಾಸ್ ಏನಿಲ್ಲ, ಅದ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತಂದೆ ಮಗ ಇಬ್ಬರು ಅಲ್ಲೇ ಕುಂತ್ಕೊಂಡ್ರು. ಯಾವಾಗ ತಂದೆ ಮಗ ಇಬ್ಬರು ಅಲ್ಲೇ ಕುಂತ್ಕೊಂಡ್ರ, ಸಣ್ಣ ವಯಸ್ಸು, ಸಣ್ಣ ಮಕ್ಕಳಂದ್ರೆ ದೇವ್ರ ಸಮಾನ. ಆ ಮಕ್ಕಳಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ಕಾರಣ ಹುಡುಗ ಆಡ್ಕೋಂತ ಎಲ್ಲಿ ಹೋದ ಅಂದ್ರೆ ಅತಣಿಯ ಮುರಿಯೇಂದ್ರ ಶಿವಳು ಕುಂದ್ರುವಂಥ ಸಿಂಹಾಸನ ಗದ್ದಿ ಏನಿತ್ತಲ್ಲ ಅದ್ರ ಮ್ಯಾಗ ಹೋಗಿ ಹತ್ತಕತ್ತಿದ್ದ. ಅದ್ರ ಮ್ಯಾಗ ಹತ್ತುವಂಥ ಸಮಯದೊಳಗೆ ತಂದೆಂದ, ತಮ್ಮ ಅದು ನೀ ಕುಂದ್ರು ಜಾಗ ಅಲ್ಲ, ಅಪ್ಪ ಶಿವಳು ಕುಂದ್ರು ಜಾಗ ಐತಿ, ಶಿವಯೋಗಿಗಳು ಕುಂದ್ರುವಂಥ ಜಾಗದ ಕುಂದ್ರಬಾರ್ದು, ಕೆಳಗಿಳಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಆ ಹುಡುಗ ಕೇಳಲಿಲ್ಲ, ಸೀದಾ ಹೋಗಿ ಆ ಸಿಂಹಾಸನ ಮ್ಯಾಲೆ ಕುಂತ್ಕೊಂಡ್ಬಿಟ್ಟ. ತಂದೆ ಏನು ಮಾಡಿದ ಅಂತಂದ್ರೆ, ಹೆಂಗೋ ಅಜ್ಜವ್ರು ಪೂಜೆ ಕುಂತ್ಕೊಂಡಾರ, ಅವ್ರು ಬರೋಮಟ್ಟ ಆಡ್ಲಿ ಬಿಡು ಅಂತೇಳಿ ಸುಮ್ಮನೆ ಕುಂತ್ಕೊಂಡ. ಆಶ್ಚರ್ಯ ಏನು ಅಂತಂದ್ರೆ, ಹಿಂಗೆ ಅನ್ಕೊಂಡ ಈ ಕಡೆ ಹೊಳದ್ರೊಳಗೆ ಶಿವಯೋಗ ಪೂಜೆ ಜಪ ಅನುಷ್ಠಾನ ಮುಗಿಸ್ಕೊಂಡು ಅತನಿ ಶಿವಳು ಹೊರಗೆ ಬಿಟ್ರ. ಯಾವಾಗ ಅತನಿಯ ಮುರಿಯೇಂದ್ರ ಶಿವಳು ಹೊರಗೆ ಬಂದಂಥ ಸಮಯದೊಳಗೆ ನೋಡ್ತಾರ, ಮೊದಲಿಗೆ ಕಂಡಿದ್ದೇನು ಅಂತಂದ್ರೆ ತಮ್ಮ ಸಿಂಹಾಸನದ ಮ್ಯಾಲ ಕುಂತಂತ ಆ ಹುಡುಗನ ನೋಡ್ತಾರಂತ ಶಿವಗಳವರು. ಯಾವಾಗ ಅತನಿ ಮುರಿಯೇಂದ್ರ ಶಿವಳು ನೋಡಿದ್ರೆ ಆ ಹುಡುಗನ ನೋಡಿದಂಥ ಸಮಯದೊಳಗೆ ತಂದೆ ನೋಡಿದ, ತಮ್ಮ ಅಪ್ಪವ್ರು ಬಂದಾರ, ತಮ್ಮ ಶಿವಗಳು ಬಂದಾರ, ಕೆಳಗಿಳಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಅತನಿ ಮುರಿಯೇಂದ್ರ ಶಿವಳು ಮುತ್ತಿನಂತ ಮಾತು ಹೇಳ್ತಾರ, ತಮ್ಮ ಇವತ್ತ ಈ ಗದ್ದಿಗೆ ಏರೇನಂತಂದ್ರವ, ಇವತ್ತು ಈ ಸಿಂಹಾಸನ ಮ್ಯಾಲ ಕುಂತಾನಂತಂದ್ರೆ, ಇವತ್ತು ಈ ಗದ್ದಿಗೆ ಏರೇನಂತಂದ್ರೆ ಮುಂದೊಂದು ಸಮಯದೊಳಗೆ ದಿಲ್ಲಿ ಗದ್ದಿಗೆ ಏರಿ ಬರ್ತಾನವ ಅಂತ ತಿಳ್ಕೊಂಡು ಅತನಿ ಅಜ್ಜರು ದಿವ್ಯ ದೃಷ್ಟಿ ಹುಡುಗನ ಮ್ಯಾಗ ಬಿದ್ದಾಗ ಆಶೀರ್ವಾದ ಮಾಡ್ತಾರೆ ಅತನಿ ಮುರಿಯೇಂದ್ರ ಶಿವಗಳವರು. ಅವತ್ತಿನ ಸಮಯದೊಳಗೆ ಮುಂದೊಂದು ದಿವಸ ದಿಲ್ಲಿ ಗದ್ದಿಗೆನ ಏರಿ ಬರ್ತಾನೆ ತಿಳ್ಕೊಂಡು ಅತನಿ ಶಿವಳು ಏನು ಆಶೀರ್ವಾದ ಮಾಡಿದ್ರಲ್ಲ, ಆ ಗುರುವಿನ ವಾಣಿಯ ಹಾಗೇನೆ ದಿಲ್ಲಿ ಗದ್ದಿಗೆನ ಏರಿ ಬಂದಿರತಕ್ಕಂಥವ್ರು ಬೇರೆ ಯಾರು ಅಲ್ಲ, ಬೀಡಿ ಜತ್ತಿ ಅಂತ ಕರೀತಾರ, ಬಸಪ್ಪ ದಾನಪ್ಪ ಜತ್ತಿ. ಕಾರಣ ಗುರುವಿನ ದೃಷ್ಟಿ ಬಿತ್ತು ಅಂತಂದ್ರೆ ಆಗಲಾರ್ದ ಕೆಲಸ ಸಹಿತ ಆಗ್ತಾವಂತ ಹೆಂಗೆ ಕರೀತಾರಲ್ಲ, ಹಂಗೆ ಇಲ್ಲಿನೂ ಕೂಡ ಬಂತನಾಳದೊಳಗೆ ಶಂಕರಲಿಂಗ ಮಹಾಸ್ವಾಮಿಗಳ ದೃಷ್ಟಿ ಸಿದ್ದಪ್ಪನ ಮ್ಯಾಲೆ ಬಿತ್ತ. ಶಂಕರಲಿಂಗ ಮಹಾಸ್ವಾಮಿಗಳ ದೃಷ್ಟಿ ಯಾರ ಮೇಲೆ ಬಿತ್ತು ಅಂತಂದ್ರೆ ಸಿದ್ದಪ್ಪನ ಮೇಲೆ ಯಾವಾಗ ಬಿದ್ದಂಥ ಸಮಯದೊಳಗೆ ಗುರುಗಳು ಅಂದರು, ಬಹುಶಃ ಇದು ಒಂದು ಕಲ್ಲದ, ಈ ಕಲ್ಲು ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿನ ಮಾಡಬಹುದಾ ಅಂದ್ರು ಅವರು. ಅಡವಿಯೊಳಗೆ ಕಲ್ಲುಗಳು ಬಹಳ ಸಿಗುತ್ತಾವ, ಎಲ್ಲೋ ಕೂಡ ಮೂರ್ತಿ ಆಗೋದಿಲ್ಲ, ಎಲ್ಲೋ ಒಂದು ಮೂರ್ತಿ ಆಗುತ್ತಂತ. ಯಾವ ಕಲ್ಲು ಉಳಿಯ ಪೆಟ್ಟನ್ನು ತಿಂತದೆ, ಯಾವ ಕಲ್ಲು ಉಳಿ ಪೆಟ್ಟು ತಿಂತೈತಿ ಆ ಕಲ್ಲು ಮಾತ್ರ ಮೂರ್ತಿ ಆಗತ್ತ. ಯಾವ ಕಲ್ಲು ಉಳಿಪೆಟ್ಟು ತಿನ್ನಂಗಿಲ್ಲ ಅವು ಮೆಟ್ಟಿಲಾಗಿ ಸಮರ್ಪಣೆಗೊಳ್ತಾವಂತ. ಕಾರಣ ಇದು ಒಂದು ಮೂರ್ತಿ ಆಗತ್ತ ಅಂತಂದ್ರು ಶಂಕರಲಿಂಗ ಮಹಾಸ್ವಾಮಿಗಳು. ಹಿಂಗೆ ಅನ್ನೋದ್ರೊಳಗೆ ಯಾವಾಗ ಭೀಮಣ್ಣ ನೋಡಿದ್ರು, ಏನಪ್ಪ ಭೀಮಪ್ಪ ಕೆಲಸ ಚಾಲು ಮಾಡ್ತೀರ? ಹ್ಞೂ ರೀಪ್ಪ ಮಾಡ್ತೀವಿ. ಈ ಹುಡುಗ ಯಾರು ಅಂದ್ರೆ ಅವರು, ಈತ ನಮ್ಮ ತಂಗಿ ಮಗ ರೀಪ್ಪ, ಕಕ್ಕಳ ಮೇಲಿಂದ ಇಲ್ಲಿ ಬಂದಾನಪ್ಪ, ಇಲ್ಲೇ ಇರ್ತಾನೆ ರೀ, ಮತ್ತು ತಮ್ಮ ಗುಡಿಗೆ ಎಲ್ಲ ಮತ್ತು ವ್ಯವಸ್ಥೆ ಮಾಡೋದಕ್ಕಾಗಿ ನಾವಿಬ್ಬರು ಕುಡ್ಕೊಂಡು ಕಟ್ತೀವ್ರಿಪ್ಪ ಅಂದ್ಕೊಳ್ಳೆ. ಗುರುಗಳಂದ್ರೆ ಯಾರು ಬೇಡ ಅಂತಾರಪ್ಪ, ಅವಂಗ ಈ ಉದ್ಯೋಗ ಗೊತ್ತಿದ್ದಲ್ಲ, ಚಂದ ಮಾಡ್ತಾನಲ್ಲ, ನೋಡ್ರಿಪ್ಪ ನೀವು ಒಂದ್ಸಲ ಅವ್ನ ಕೈ ಚಳಕ ನೋಡ್ರಿ ಅಂದ ಮಾವ. ಯಾಕೆ ಹೇಳ್ಬೇಕ್ರಿ, ಕಲಿಸ್ಬೇಕ್ರಿ. ಯಾಕೆ ಎಡವಲಾರ್ದ ಯಾರು ಕೂಡ ನಡೆಯಕ್ಕೆ ಬರೋದಿಲ್ಲ. ನಡೆಯುವಂಥ ಮಕ್ಕಳು ಎಡವಕ್ಕ ಬೇಕು, ಎಡವಲಾರ್ದ ಯಾರಿಗೂ ಕೂಡ ನಡೆಯಕ್ಕೆ ಬರೋಂಗಿಲ್ಲ. ಚಲೋ ಮಾಡ್ತಾನ್ರಿಪ್ಪ ಅಂತ ಹೇಳಿದ ಗುರುವಿಗೆ. ಅಂದ್ಕೊಳ್ಳೆ ಶಂಕರಲಿಂಗ ಮಹಾಸ್ವಾಮಿ ನಗಕತ್ರ. ನಗು ಮುಂದಾಗ ಸಿದ್ದಪ್ಪ ಒಂದು ವಿಚಾರ ಮಾಡಿದೆ, ಏನು ಅಂತಂದ್ರೆ ಮನೆ ಒಳಗೆ ಹೋಗಿರೋದಕ್ಕಿಂತ, ಮಾವನ ಮನೆಯಾಗಿ ಇರೋದಕ್ಕಿಂತ ಗುರುವಿನ ಸನ್ನಿಧಾನ ಇರೋದು ಎಷ್ಟೋ ಲೇಸ್ ಅಂತ ಕರೀತಾರೆ. ಗುರುಗಳು ಯಾಕೋ ಭಾಳ ಆಚಾರವಂತರ ಕಣ್ಣಂಗೆ ಕಾಣ್ತಾರೆ. ನನ್ನ ಜೀವನ ಉದ್ಧಾರ ಆಗ್ಬೇಕನ್ನಂಗಿತ್ತಂದ್ರೆ ಇದೇ ಜಾಗದಾಗ ಆಗಬಹುದಾ ಅಂದತ. ಸಿದ್ದಪ್ಪ ಯಾವಾಗ ಹಿಂಗೆ ಅನ್ಕೊಂಡ ತಕ್ಷಣ ಅಳಿಯ ಮಾವ ಇಬ್ಬರು ಕೊಡ್ಕೊಂಡು ಏನೇನದ ತಮ್ಮ ಕಾಯಕ ಏನದ ಎಲ್ಲ ಕೆಲಸ ಮಾಡಕತ್ತರು. ಹೊತ್ತು ಮುಳುಗು ಮುಂದಾಗ ನಡಿಪ ಮನೆಗೆ ಹೋಗೋಣ ಅಂತ ತಿಳ್ಕೊಂಡು 1 ದಿವಸ ಹೋದ, 2 ದಿವಸ ಹೋದ, 3 ದಿವಸ ಹೋದ, 1 ವಾರ ಹೋದ ಸಿದ್ದಪ್ಪ ಮಾವನ ಜೊತೆಗೆ ಮಾವನ ಮನೆಗೆ. ಹಿಕ್ಕಟ್ಟು ಸಿದ್ದಪ್ಪ ವಿಚಾರ ಮಾಡಿದ, ಏನು ಅಂತಂದ್ರೆ ದಿನನಿತ್ಯಲೂ ಕೂಡ ಮನೆಗೆ ಹೋಗೋದು ಬರೋದು ಮಾಡೋದಕ್ಕಿಂತ ಗುರುವಿನ ಸನ್ನಿಧಾನದಾಗ ಇರೋದು ಭಾಳ ಚಲೋ ಅಂತ ತಿಳ್ಕೊಂಡು ಒಂದು ದಿವಸ ತನ್ನ ಕಾಯಕ ಮಾಡ್ಬೇಕಾದ್ರೆ ಮಾವಗಂದ, ಮತ್ತು ಹಿಂಗೆ ಮಾವ ಇವತ್ತು ನಾ ಇಲ್ಲೇ ಮಠದಾಗಿರ್ತೀನಿ, ನೀವತ್ತು ಮನೆಗೆ ಹೋಗ.
ಮಾವಂದ ಭೀಮಣ್ಣ ಹಂಗೆ ಗೋತಮ್ಮ ದಿನನಿತ್ಯಲು ಕೂಡ ಇಬ್ರು ಕೂಡ ಬರ್ತೀವಿ, ಇಬ್ರು ಕೂಡ ಹೊಕ್ಕಿವಿ, ಇವತ್ತೇ ಹಿಂಗೆ ಮಾತಾಡಕತ್ತಿ, ನಡಿ ಮನೆಗೆ ಹೋನ್ ಬಾ ಅಂದಾಗ, ಇಲ್ಲ ಮಾವ ನಾ ಇಲ್ಲೇ ಮಠದಾಗ ಇರ್ತೀನಿ, ನೀವು ಹೆಂಗೋ ಅಲ್ಲೇ ಮನೆಗಿರ್ರಿ, ಎಲ್ಲಾದ್ರೇನು ಇದು ನಮ್ಮೂರ ಇದ್ದಂಗೆ ಅದ, ಇದು ಮಠ ನಮ್ದ ಇದ್ದಂಗೆ ಐತಿ, ಕಾರಣ ಮನಿ ಅಂದ್ರೆ ಬೇರೆಲ್ಲ ಮಠ ಅಂದ್ರೆ ಬೇರೆಲ್ಲ, ಇದು ನಂದ ಇದ್ದಂಗೆ ಐತೆಪ್ಪ, ನಾ ಇಲ್ಲೇ ಇರ್ತೀನಿ, ನೀ ಮತ್ತೆ ಬೆಳಗ್ಗೆ ಎದ್ಕೊಂಡು ಬಂದು ಇಬ್ರು ಕೂಡ ಕೆಲಸ ಚಾಲೂ ಮಾಡೋಣ. ಅಲ್ಲೋ ತಮ್ಮ ನೋಡು, ಮತ್ತು ಊರಾಗ ಮನೆ ಇದ್ದುಕೊಂಡು ಮತ್ತು ಮಠದಾಗ ಅಂತ ತಿಳ್ಕೊಂಡು ಊರು ಅಜ್ಜಾರ ಮತ್ತೆ ನೀನು ಇಟ್ಕೊಳ್ಕೊಂಡು ಏನು ಮಾಡ್ತೀವಿ ಅಂದಾಗ ಅಜ್ಜಾರಿಗೆ ಒಂದು ಮಾತು ಹೇಳ್ಬಿಡ ಅಂತ ಅನ್ನೋದ್ರೊಳಗೆ ಶಂಕರಲಿಂಗ ಮಹಾಸ್ವಾಮಿಗಳು ಬಂದರು. ಏನೋ ತಮ್ಮ ಭೀಮಣ್ಣ ಏನೋ ಇಬ್ಬರು ಹಳೆಯ ಮಾತಾಡಕತ್ತಿರಲ್ಲ ಏನಪ್ಪ ಅಂದಾಗ, ಯಪ್ಪ ಏನಿಲ್ರಿ, ಮತ್ತು ನನ್ನ ಹಳೆಯ ಸಿದ್ದಪ್ಪ ಇಲ್ಲೇ ಮಠದಾಗ ಇರ್ತೀನಿ ಅನ್ನಕತ್ತಾನ್ರಿ, ನಿಮ್ಮ ಜೊತೆಗೆ ಇರ್ತೀನಿ ಅನ್ನಕತ್ತಾನ್ರಿ, ಅದಕ್ಕೆ ಹೆಂಗೆ ಮಾಡ್ಬೇಕ್ರಪ್ಪ ಅಂತ ತಿಳ್ಕೊಂಡಂದಾಗ ಶಂಕರಲಿಂಗ ಮಹಾಸ್ವಾಮಿಗಳು ನಗಾಕತ್ತರಂತ. ಹೌದಾ, ನನ್ನ ಜೊತೆಗಿರ್ತಾವಂತ ನಿನ್ನ ಅಳಿಯ, ಆಲೆಪ್ಪ ಹಂಗಾರ ನಿನಗೆ ಮನುಷ್ಯಗೆ ನೋವಿಲ್ಲ ಅಂದ್ರೆ, ನಿನಗೆ ಬೇಜಾರಾಗೋದಿಲ್ಲ ಅಂತಂದ್ರೆ ನಿನ್ನ ಅಳಿಯನ್ನ ನನ್ನ ಮಠದಾಗ ಬಿಟ್ಟು ಹೋಗ್ಬೋದಾ ಅನ್ನೊತ್ತಿಗೆ ಮಾವಂದ, ನೋಡ್ತಮ್ಮ ಇನ್ನೊಮ್ಮೆ ವಿಚಾರ ಮಾಡು, ಯಾಕಂತಂದ್ರೆ ನಾವು ಬಂದಿರೋದಿಲ್ಲ ಕೆಲಸ ಮಾಡೋಕೆ, ಮಠ ಆದ್ರೆ ಬೇರೆ, ಮನೆಗೆ ಬಂದ್ಬಿಡು ಅಂತ ತಿಳ್ಕೊಂಡ್ರು ಕೂಡ ಸಿದ್ದಪ್ಪ ಕೇಳ ಮಠದಾಗ ಇರ್ತೀನಿ ಅಂತ ಅನ್ನೋದ್ರೊಳಗೆ ಆತಂತ ತಿಳ್ಕೊಂಡು ಮಾವು ಹೇಳಿದ. ಆಶ್ಚರ್ಯ ಏನು ಅಂತಂದ್ರೆ ಸಿದ್ದಪ್ಪ ಏನು ಅನ್ಕೊಂಡ ಅಂತಂದ್ರೆ, ಈ ಶರೀರಕ್ಕೆ ಮೋಕ್ಷ ಬೇಕಾಗಿತ್ತಂದ್ರೆ ಗುರು ಭಾಳ ಅವಶ್ಯವಾಗಿ ಬೇಕಂತ ಕರೀತಾರ. ಗುರು ಬೇಕಾ ತಂಗಿ ಗುರು ಬೇಕಾ, ಗುರು ಬೇಕಾ ತಂಗಿ ಗುರು ಬೇಕಾ, ಶಿರದ ಮೇಲೆ ಕರವನ್ನಿಟ್ಟು ಗಿರಿಜಾ ದೇವಿಯ ತೋರ್ಪ ಗುರು ಬೇಕಾ ತಂಗಿ ಗುರು ಬೇಕಾ ಅಂತ ಕರೀತಾರ. ಈ ಮಸ್ತಕದ ಮ್ಯಾಲ ಗುರುವಿನ ಹಸ್ತ ಬೀಳಬೇಕಾಗ್ಯದ. ತಂದೆ ಅಂದವನು ತಂದೆ, ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ, ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ, ಇಬ್ಬರ ಮಿಲನದಿಂದ ಮ್ಯಾಲಿದ್ದವ ಕೆಳಗೆ ಬಂದಾನಂತ. ಕೆಳಗಿದ್ದ ಮಾನವ ಮ್ಯಾಲ ಹೋಗ್ಬೇಕನ್ನಂಗೆತ್ತಂದ್ರೆ ಗುರು ಬೇಕಂತ, ಗುರು ಬೇಕಂತ, ಗುರು ಬೇಕಂತ. ಷೋಡಶ ಸಂಸ್ಕಾರ ಅಂತ ಕರೀತಾರೆ. ಇದಕ್ಕೆ ಸಂಸ್ಕಾರ ಕೊಡೋನು ಕೂಡ ಗುರು ಅದಾನ, ಇದಕ್ಕೆ ಮೋಕ್ಷವನ್ನು ಕೊಡೋನು ಕೂಡ ಗುರು ಅದಾನ. ಯಾಕ ಹುಟ್ಟಿದಾಗಿನಿಂದ ತಾಯಿ ಗರ್ಭಕ್ಕೆ ಲಿಂಗ ದೀಕ್ಷೆ ಅಂತ ಏನು ಕೊಡ್ತಿರೋ ಸಂಸ್ಕಾರ, ಅಲ್ಲಿಂದ ಹಿಡ್ಕೊಂಡು ಅಂತಿಮ ಸಂಸ್ಕಾರದವರೆಗೂ ಕೂಡ 16 ಸಂಸ್ಕಾರ ಅದಾವ. ಅದರೊಳಗೆ ಗುರುವಿನಿಂದ ಪಡ್ಕೋದು ಭಾಳ ಐತೆ ಅಂತ ತಿಳ್ಕೊಂಡು ಸಿದ್ದಪ್ಪನಲ್ಲಿ ಏನೋ ಒಂದು ಆತುರ ಕಾತುರ, ಏನೋ ಒಂದು ನಂಬಿಕೆ. ಯಾವಾಗ ಗುರು ಸೇವೆನ ಮಾಡ್ತಾ ಗುರುವಿನಲ್ಲೇ ನಾನು ವಿದ್ಯೆಯನ್ನು ಕಲಿಬೇಕಂತ ತಿಳ್ಕೊಂಡು, ಯಾವಾಗ ತನ್ನ ಜೀವನವನ್ನು ಮುಂದಿನ ನೆನೆಸ್ಕೊಂಡು ನನ್ನ ಜೀವನ ಹೆಂಗಾಗ್ಬೇಕಂತ ತಿಳ್ಕೊಂಡು ಕನಸು ಕಟ್ಟಿ ಶಂಕರಲಿಂಗ ಮಹಾಸ್ವಾಮಿಗಳ ಸೇವೆಯನ್ನು ಮಾಡ್ಲಿಕ್ಕತ್ತ ಸಿದ್ದಪ್ಪ. 1 ದಿವಸ ಹೋತು, 2 ದಿವಸ ಹೋತು, ವಾರ ಹೋತು, 1 ದಿವಸ ಕೂಡ ಗುರುಗಳು ಒಳಗೆ ಕರ್ಕೊಳ್ಳಿಲ್ಲ. ಯಾಕೆ? ಆಚಾರವಂತ ಮಠ ಅದ, ವಿಚಾರವಂತ ಮಠ ಅದ, ಸಂಸ್ಕಾರವಂತ ಗುರುಗಳದಾರ, ಪೂಜೆ ಪುನಸ್ಕಾರ ಜಪ ತಪವನ್ನು ಮಾಡುವಂಥ ಗುರುಗಳದಾರ. ಲಿಂಗವಿಲ್ದವ್ರು ಏನು ಮಾಡ್ಬೇಕಂತ ತಿಳ್ಕೊಂಡ ಗುರುಗಳು ಆತನಿಗೆ ಹೊರಗ ಶಿವ ಏನು ಹಚ್ಚಿದ್ರು ಸಿದ್ದಪ್ಪಗಂತಂದ್ರೆ, ನೀರು ಕಾಸೋದು ಸ್ನಾನಕ್ಕೆ ಗುರುಗಳಿಗೆ, ಉಪತ್ರಿ ತರೋದೈತಿ, ಗುರುಗಳು ಬಟ್ಟೆ ತೊಳೆಯೋದೈತಿ, ಮಠದಾಗ ಸೇವೆ ಮಾಡೋದೈತಿ. ಯಾವ ಮನುಷ್ಯ ಗುರು ಸೇವೆಯನ್ನ ಮನಮುಟ್ಟಿ ಮಾಡ್ತಾನ, ಗುರುಮುಟ್ಟಿ ಗುರು ಹಾಕನಂತ, ಗುರುಮುಟ್ಟಿ ಗುರು ಹಾಕನಂತ. ಹಂಗಾಗಂದ್ರೆ ಆಗಲ್ಲ. ಯಾಕೆ? ದೀಕ್ಷೆ ಆಗಲಾರ್ದ ಮೋಕ್ಷ ಇಲ್ಲ ಅಂತ ಕರೀತಾರ. ಕಾರಣ ಏನು ಅಂತಂದ್ರೆ, ಸಿದ್ದಪ್ಪ ಯಾವಾಗ ನಿತ್ಯಲೂ ಕೂಡ ಗುರು ಸೇವೆನ ಮಾಡ್ತಾ 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 ಮಠದ ಕೆಲಸ ಯಾವಾಗ ಮುಗಿಯಾಕ ಬಂದಾಗ ಅವಾಗ ಸಿದ್ದಪ್ಪನ ಮನಸ್ಸನ್ನು ಕತ್ತು ಕೆಲಸ ಮುಗಿತು ಅಂದ್ರೆ ಗುರುಗಳು ಮಠವನ್ನು ಬಿಟ್ಟು ಹೋಗ್ಬೇಕಾಗ್ತದ. ಏನು ಮಾಡ್ಬೇಕಂತ ತಿಳ್ಕೊಂಡು ಸಿದ್ದಪ್ಪ ಅನ್ಕೋದ್ರೊಳಗಾಗಿ ಗುರುಗಳು ಅದೇ ತಾನೇ ಸ್ನಾನ ಪೂಜೆ ಮಾಡ್ಕೊಂಡು ಬಂದಿದ್ರು. ಲಕ್ಷ ಕೊಟ್ಟು ಕೇಳ್ರಿ, ಮನುಷ್ಯ ಯಾಕೆ ದೀಕ್ಷೆ ಮಾಡ್ಕೋಬೇಕಂತಂದ್ರೆ ಒಂದೊಂದು ಧರ್ಮದೊಳಗೆ ಒಂದೊಂದು ಸಿದ್ಧಾಂತಗಳದಾವ. ಯಾವಾಗ ಗುರುಗಳು ಅದೇ ತಾನೇ ಸ್ನಾನ ಪೂಜೆಯನ್ನು ಮುಗಿಸ್ಕೊಂಡ್ರು, ಶಂಕರಲಿಂಗ ಮಹಾಸ್ವಾಮಿಗಳು ಯಾವಾಗ ಹೊರಗೆ ಬಂದಂಥ ಸಮಯದೊಳಗೆ ಸಿದ್ದಪ್ಪ ಗುರುಗಳು ನೋಡಿ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಕೇಳ್ತಾರೆ, ಏನಪ್ಪ ಪ್ರಸಾದ ಮಾಡಿದೇನು? ಇಲ್ರಪ್ಪ, ಮಾಡ್ಬೇಕ್ರಿ ಗುರುಗಳ. ಗುರು ಶಿಷ್ಯರ ಬಾಂಧವ್ಯ ಬೆಳೆಲಿಕತ್ತು. ಎಷ್ಟು ಬೆಳೆಕತ್ತು ಅಂತಂದ್ರೆ, ಸಿದ್ದಪ್ಪ ಆ ಒಂದು ಬಂತ್ರಣ ಗ್ರಾಮದೊಳಗೆ ಹೆಂಗೆ ಬೆಳೆಯಕತ್ತ ಅಂತಂದ್ರೆ, ಅದ ಊರು ಮಗನಪ್ಪ ಅನ್ನೋ ಹಂಗೆ ಬೆಳೆಯಕತ್ತ. ಎಲ್ಲರ ಬಾಯಿಗಳು ಕೂಡ ಸಿದ್ದಪ್ಪ ಅನ್ನಕತ್ರು. ಹುಟ್ಟಿ ದೂರ ಅದಾತು. ಅಷ್ಟೇ ಅಲ್ಲ, ಶಂಕರಲಿಂಗ ಮಹಾಸ್ವಾಮಿಗಳು ಸಹಿತ ಬಹಳ ಆತ್ಮೀಯ ಪ್ರೀತಿಯ ಶಿಷ್ಯನಾಗಿಬಿಟ್ಟ ಸಿದ್ದಪ್ಪ.
ಪ್ರೀತಿ ಶಿಷ್ಯನಾದಾಗ ಒಂದು ಕ್ಷಣ ಗುರುಗಳಿಗೆ ಸಿದ್ದಪ್ಪ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಸಿದ್ಧ ಎಲ್ಲಿದೆಯೋ ತಮ್ಮ ಅಂತ ಕೇಳ್ತಿದ್ರು ಶಂಕರಲಿಂಗ ಮಹಾಸ್ವಾಮಿಗಳವರು. ಯಪ್ಪ ಇಲ್ಲೇ ಅದೇನ್ರಿ ಅಂತಿದ್ದ. ಕಾರಣ ಸಿದ್ದಪ್ಪ ಗುರು ಸೇವೆನ ಮಾಡ್ಬೇಕಾದ್ರೆ ಸಂಸ್ಕಾರದ ಬಗ್ಗೆ ಗುರುಗಳು ಹೇಳಕತ್ತಿದ್ರವ, ಯಾರಿಗೆ ಸಂಸ್ಕಾರ ಇಲ್ಲ ಅವರೆಂದೂ ಕೂಡ ಉದ್ಧಾರ ಆಗೋದಿಲ್ಲ, ಯಾರಿಗೆ ದೀಕ್ಷೆ ಇಲ್ಲ ಅವರೆಂದೂ ಕೂಡ ಮೋಕ್ಷ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಕರೀತಾರೆ. ನೆನಪಿರಲಿ, ಬಿಡ್ರಿ, ನಿಮ್ಮದು ಬಿಟ್ಟು ಬಿಡ್ರಿ. ನಾವು ಭಾಳ ಮಂದಿ ಎಲ್ಲರೂ ಕೂಡ ಏನು ಹೇಳ್ತಿರ್ತೀವಿ ಅಂದರೆ ನಾವು ಲಿಂಗವಂತರ್ರಿ, ನಾವು ಲಿಂಗವಂತರ್ರಿ, ನಾವು ಪಕ್ಕಾ ಲಿಂಗವಂತರ್ರಿ, ನಾವು ಕಟ್ಟಾ ಲಿಂಗವಂತರ್ರಿ ಅಂತ ಹೇಳ್ತಿರ್ತೀವಿ. ಕರೆ ನಮ್ಮ ಮೆದಿ ಮ್ಯಾಗ ಲಿಂಗಪ್ಪ ಇರಂಗಿಲ್ಲ. ನಮ್ಮ ಲಿಂಗಪ್ಪ ಗುಟುಕು ಜೊತೆ ಆಡ್ತಿರ್ತಾವ, ಗುಟುಕ್. ಅದೇ ಯಾವಾಗ ಅಂತಂದ್ರೆ ಯಾವಾಗಾದ್ರೂ ಒಂದು ಸಾರಿ ಗುರುಗಳು ಮನೆ ಕರೆಸಿದಾಗ, ಮುತ್ತೆಯವ್ರ ಮನೆ ಕರೆಸಿದಾಗ ಅವಾಗ ನಮ್ಮ ಮೆದಿ ಮ್ಯಾಗ ಲಿಂಗ ಬರ್ತಿರ್ತೈತಿ. ಇಲ್ಲಂದ್ರೆ ಅದು ಸೈತಿರಲ್ಲ, ನಮ್ಮ ಮಂದಿಗೆ ಅದು ಸೈತಿರಂಗಿಲ್ಲ. ಆಶ್ಚರ್ಯ ಏನಂತಂದ್ರೆವ, ಇವತ್ತು ಯಾವಾರೇವ, ಇವತ್ತು ಯಾವಾರ್ರಿ? ಹೌದಲ್ರಿ, ಶನಿವಾರ ಬಂತು ಅಂತಂದ್ರೆ ನೀವು ಬೆಳಗ್ಗೆ ಎದ್ದು ಕುಳಿ ಸ್ನಾನ ಮಾಡ್ಕೊಂಡು ಕೈಯಾಗ ಉದಿಂಗಿಟ್ಟು ತೊಗೊಂಡು ಎಲ್ಲಿ ಹೋಗ್ತೀರಿ? ಎಣ್ಣೆ ಬತ್ತಿ ತೊಗೊಂಡು ಎಲ್ಲಿ ಹೋಗ್ತೀರಿ? ಹೌದಲ್ರಿ, ಹೊಕ್ಕಿರಿ ಹೌದಲ್ಲ? ಮತ್ತು ನೀವು ಹೋಗಿಲ್ನಪ್ಪ ಅಂತ ಕೇಳಿಗಿರಿ, ನಾನು ಹೋಗವನ ಇವ. ಶನಿವಾರ ಬಂತು ಅಂದ್ರೆ ಹನುಮಂತನ ದರ್ಶನ ಮಾಡೋಕ್ಕಬೇಕು. ಆದ್ರೆ ನಾನು ನಿಮಗೊಂದು ಮಾತು ಕೇಳ್ತೀನಿ, ಹನುಮಂತ ಹೆಂಗೆ ನಮಸ್ಕಾರ ಮಾಡ್ತೀರಿ ನೀವು? ಹೆಂಗೆ ರೀ? ಒಮ್ಮೆ ಮಾಡಿಲ್ಲ ಹ್ಞೂ ಅನ್ರಿ. ಹೆಂಗೆ ನಮಸ್ಕಾರ ಮಾಡ್ತೀರಿ? ಏನು ಕೈ ಮುಗಿತಿರೋ ಏನು ಉದ್ದ ನಮಸ್ಕಾರ ಅಲ್ಲಿ ಹಿಂಗೆ ಮಾಡ್ತೀರ ಹೆಂಗೆ? ಹೌದಲ್ಲ? ಎಲ್ಲರೂ ಕೂಡ ಮಾಡೋದನ್ನು ಎಲ್ಲರೂ ಮುಗಿದ ಕೈನ. ಮತ್ತು ನೀ ಯಾಕೆ ಕೇಳಿದೆಪ್ಪ ಅಂದಿಗಿಂದಿರಿ ನೀವು ನನಗೆ? ಎಲ್ಲರೂ ನಮಸ್ಕಾರ ಮಾಡೋದು ಹನುಮಂತನಿಗೆ. ಆದ್ರೆ ನಾ ಕೇಳ್ತೀನಿ, ಹನುಮಂತನ ಎದುರು ನಿಂತ ನಮಸ್ಕಾರ ಮಾಡ್ತಾರೋ ಸೈಡ್ ನಿಂತ ನಮಸ್ಕಾರ ಮಾಡ್ತಾರೋ? ಅವ್ರು ತಿಳ್ದಂಗೆ ಮಾಡ್ತಾರೆ ಬಿಡ ಅಂದ್ಕೊಂಡು ಏನು ಮಾಡ್ತೀಯಪ್ಪ ನೀವು ಸುಮ್ಮನೆ ಹೇಳಂತೀರಿ ನೀವು? ನೆನಪಿರ್ಲಿ ಅವ, ನಾ ಹೇಳಕತ್ತು ಲಕ್ಷ ಕೊಟ್ಟು ಕೇಳ್ರಿ. ನಾ ಹೇಳಕತ್ತಿದ್ದ ಕಣ್ಣೂರೊಳಗಿರ್ತಕ್ಕಂಥ ಹನುಮಂತ ದೇವ್ರು ಅಷ್ಟೇ ಅಲ್ಲ, ಈ ನಾಡಿನೊಳಗೆ ಎಷ್ಟು ಹನುಮಂತ ದೇವ್ರು ಅದಾವ ಅದ್ರಾಗ ವರ್ಷದೊಳಗೆ ಒಂದು ಸಾರಿ ಬರ್ತಕ್ಕಂಥ ಅಧಿಕ ಮಾಸದೊಳಗೆ 3 ಹನುಮಂತ ದೇವರನ್ನ ದರ್ಶನ ಮಾಡ್ಕೊಂಡು ಹೊಳ್ಳಿ ಮರಳಿ ಊರು ಸೇರಿದ್ರಂತಂದ್ರೆ ಇರುವಂಥ ಶನಿಕಾಟ ಎಲ್ಲ ತಪ್ಪತ್ತಂತ ಕರೀತಾರೆ. ಯಾವುದು ಅಂತಂದ್ರೆ ಕಾಂತೀಶ, ಶಾಂತೀಶ, ಭ್ರಾಂತೀಶ ಅಂತೇಳಿ 3 ಹನುಮಂತ ದೇವ್ರು ಅದಾವ. ಕಾಂತೀಶ ಅಂತಂದ್ರೆ ಬ್ಯಾಡಗಿ, ಹಾವೇರಿ ಜಿಲ್ಲಾ ಬ್ಯಾಡಗಿ ಅಂತೇಳಿ ಬರ್ತಕ್ಕಂಥ ಕದ್ರ ಮಂಡಲಿಗೆ ಹನುಮಂತ ಕಾಂತೀಶ. ಶಾಂತೀಶ, ಭ್ರಾಂತೀಶ ಅಂತಂದ್ರೆ ಶಿಕಾರಿಪುರದೊಳಗೆ ಆಡದವ. ಇವು 3 ಹನುಮಂತನ ದರ್ಶನ ಮಾಡ್ಕೊಂಡು ಮರಳಿ ಊರಿಗೆ ಬಂದ್ರೆ ಶನಿ ಕಾಟಿರಲ್ಲ ಅಂತ ಕರೀತಾರೆ. ಎದಕ್ಕೆ ಅಂತಂದ್ರೆ ನೆನಪಿರ್ಲಿವ, ನಾ ಹೇಳಕತ್ತಿದ್ದಿಲ್ಲ ಅಂತಲ್ಲ, ಹನುಮಂತ ದೇವರು ಜನ್ಮ ತಾಯಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟ ಐತಂದ್ರೂ ಕೂಡ ನಮಗೇನು ದೂರಲ್ಲ. ನಮಗೆ ಒಬ್ಬೊಬ್ಬ ಒಂದು 90 ಕಿಲೋಮೀಟರ್ ನಮ್ಮೂರಿಗೆ ಅದಕ್ಕೆ ಭಾಳ ದೂರಲ್ಲ. ದರ್ಶನ ಮಾಡ್ಕೊಂಬರ್ರಿ ಹಂಗೆ ಹೋದಾಗ. ಆಶ್ಚರ್ಯ ಏನು ಅಂತಂದ್ರೆ ಹನುಮಂತ ದರ್ಶನ ಮಾಡ್ತೀರ ಅಂತಂದ್ರೆ, ಹನುಮಂತ ನಮಸ್ಕಾರ ಮಾಡ್ತೀರ ಅಂತಂದ್ರೆ ಎಂದೂ ಕೂಡ ಹನುಮಂತನ ಎದುರು ನಿಂತು ನಮಸ್ಕಾರ ಮಾಡಬೇಡ್ರಿ, ಸೈಡ್ ನಿಂತು ನಮಸ್ಕಾರ ಮಾಡ್ರಿ. ಯಾಕೆ? ಹನುಮಂತನಿಗೆ ಸೈತ್ಯ ಮೋಕ್ಷ ಸಿಕ್ಕಿಲ್ಲ. ಎದಿ ಬಗದ್ರ ರಾಮನೇ ತಂದೆ, ರಾಮನೇ ತಾಯಿ, ರಾಮನೇ ಬಂಧು, ರಾಮನೇ ಬಳಗ, ರಾಮನ ಬಿಟ್ಟರೆ ಇನ್ನೊಂದು ಜಪವನ್ನು ಮಾಡದೇ ಇರ್ತಕ್ಕಂಥ ಹನುಮಂತ ಆಶ್ಚರ್ಯ ಏನು ಅಂತಂದ್ರೆ ಎಲ್ಲರನ್ನೂ ಕೂಡ ಕಾಡುವಂಥ ಒಬ್ಬ ಅದಾನ. ಶಿವನನ್ನು ಸಹಿತ ಬಿಟ್ಟಿಲ್ಲ, ದೇವತೆಯನ್ನು ಸಹಿತ ಬಿಟ್ಟಿಲ್ಲ. ಯಾರ್ರೀ? ಶನಿದೇವ. ಹೌದಲ್ಲ? ಶಿವನನ್ನು ಸಹಿತ ಬಿಟ್ಟಿಲ್ಲ. ಶನಿ ಅಂದ ಬಳಿಕ ನಾವು ನೀವು ಯಾಕೆ ತಪ್ಪಲ? ಅವ ಯಾವಾಗ ಬರ್ತಾನೆ ಯಾವ ಹೋಗ್ತಾನೆ ಗೊತ್ತಿಲ್ಲ. ಕಾರಣ ಶನಿ ಯಾರಿಗೂ ಕೂಡ ಬಗ್ಗಿಲ್ಲ, ಶಿವನಿ ಸಹಿತ ಬಿಟ್ಟಿಲ್ಲ. ಆದ್ರೆ ಶನಿ ಎಲ್ಲಿ ಬಗ್ಗ್ಯಾನ ಅಂತಂದ್ರೆ ಹನುಮಂತನ ಕಾಲ ಬಗ್ಗ್ಯಾನ. ನಿಮ್ಮ ನೆನಪಿರಲಿ, ಶನಿ ಬಗ್ಗಿರೋದು ಎಲ್ಲಿ ಅಂತಂದ್ರೆ ಹನುಮಂತನ ಕಾಲಾಗ. ನೀವೇನ್ರ ಏನೋ ಒಂದು ಅನ್ಕೊಂಡ, ಏನೋ ಒಂದು ಒಳ್ಳೇದು ವಿಚಾರ ಮಾಡ್ಕೊಂಡು ಸೀದಾ ಹನುಮಂತವ್ರು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಬಂದು ಹನುಮಂತ ನಮಸ್ಕಾರ ಮಾಡಿದಾಗ ಯಾವಾಗ ನೀವು ಹನುಮಂತನ ಎದುರಿಗೆ ಬಾಗಿದ್ರಿ ಶನಿ ಹೆಗಲ ಏರಿಬಿಡ್ತಾನೆ. ನೀವಂತೀರಿ ಇಲ್ರಿ ಅಪ್ಪ ಎಲ್ಲ ಮುಗಿದಿತ್ರಿ, ಏನೂ ಇದ್ದಿದ್ದಿಲ್ಲ, ಬರೀ ಒಂದು ಸೈ ಹೋಗಿ ಸೈ ಮಾಡಿಬಿಟ್ಟಿದ್ರೆ 10 ಕೋಟಿ ರೂಪಾಯಿ ಬರ್ತಿತ್ತು. ಒಂದು ಸೈ ಮಾಡಿದ್ದೆ ಅಂತಂದ್ರೆ 10 ಎಕರೆ ಹೊಲ ಬರ್ತಿತ್ತು. ಒಂದು ಸೈ ಮಾಡಿದ್ದೆ ಅಂತಂದ್ರೆ ಚಲೋ ಪ್ಲಾಟ್ ಬರ್ತಿತ್ತು. ಬರೀ ಒಂದು ಸೈ ಸಲುವಾಗಿ ನಿಂತು ಬಿಡ್ತೀರಿ. ನಮ್ಗೆ ಯಾಕೆ ಶನಿ ಹೆಗಲೇರ ನಿಂತಿರಲ್ಲ, ಅವ ಎರದ ಅವಾಗ. ಯಾಕೆ? ಹನುಮಂತನ ಎದುರು ನಿಂತು ಎಂದೂ ಕೂಡ ನಮಸ್ಕಾರ ಮಾಡಬೇಡ್ರಿ, ಹನುಮಂತಗೆ ಸೈಡ್ ನಿಂತು ನಮಸ್ಕಾರ ಮಾಡಿರಿ. ಕಾರಣ ಅಂಥ ಹನುಮಂತಗ ಸೈತ್ಯ, ಊರನ್ನೇ ಕಾಯುವಂಥ ಹನುಮಂತಗ ಸೈತ್ಯ ಮೋಕ್ಷ ಸಿಕ್ಕಿಲ್ಲ. ಯಾಕೆ? ಯಲಗುರ ವಾಸ ಹನುಮ. ಹನುಮಂತ ದೇವ್ರಿಗೇನು ಹೋಗಿ ಬೇಡ್ಕೊಂತಿರಲ್ಲ, ನೆನಪಿರಲಿ ತಾಯಿ, ಅಂಥ ಹನುಮಂತಗ ಸೈತ್ಯ ಮೋಕ್ಷ ಸಿಕ್ಕಿಲ್ಲ. ಕಾರಣ ಏನು ಅಂತಂದ್ರೆ ರಾಮನ ಸ್ಮರಣೆ ಒಂದು ಬಿಟ್ಟರೆ ಇನ್ನೊಂದು ಏನೂ ಕೂಡ ಗೊತ್ತಿಲ್ಲ ಹನುಮಂತನಿಗೆ. ಆ ರಾಮನ ಸ್ಮರಣೆ, ರಾಮನಾಮದ ಸ್ಮರಣೆ ಆತನನ್ನು ವಾಯುದೊಳಗೆ ಅಡ್ಡಾಡೋಂಗೆ ಮಾಡುತ್ತೆ.
ಬರೇ ರಾಮ ಎನ್ನತಕ್ಕಂಥ ನೆನಪಿರ್ಲಿ ತಾಯಿ. ಒಂದು ಕಲ್ಲನ್ನು ನೀರೊಳಗೆ ಒಗದ್ರೆ, ಒಂದು ಕಲ್ಲನ್ನು ಬಾವಿ ಒಳಗೆ ಒಗದ್ರೆ, ಒಂದು ಕಲ್ಲನ್ನು ಹೊಳಿ ಒಳಗೆ ಒಗದ್ರೆ ಕಲ್ಲು ತೇಲುತ್ತ ಮುಳುಗುತ್ತೇವ, ಮುಳುಗುತ್ತೋದಲ್ರಿ? ತಮಗೆಲ್ಲ ಗೊತ್ತೈತಿ ಕಲ್ಲು ಮುಳುಗುತ್ತಂತೇಳಿ. ಕಲ್ಲು ಎಂದೂ ಕೂಡ ತೇಲಂಗಿಲ್ಲ. ಆದರೆ ನೆನಪಿರಲಿ, ಮುಳುಗುವಂಥ ಕಲ್ಲನ್ನು ತೇಲ್ಸ್ಯಾನ ಹನುಮಂತ. ಯಾವಾಗ 10 ತಲೆಯ ರಾವಣ ಲಂಕೆಗೆ ಸೀತಾಮಾತೆಯನ್ನು ಹೊತ್ತೋದಂಥ ಸಮಯದೊಳಗೆ ಸಾಗರವನ್ನು ದಾಟಿ ಹೋಗ್ಬೇಕಾಗಿತ್ತು. ಸಾಗರ ದಾಟಿ ಹೋಗುವಂಥ ಸಂದರ್ಭದೊಳಗೆ ಸಾಗರ ದಾಟಿ ಹೋಗೋಕ್ಕಾಗೋಲ್ದು. ಕಾರಣ ಏನು ಮಾಡ್ಬೇಕ? ನಡೆಯಕ್ಕೆ ಹಾದಿ ಬೇಕಾ, ದಾರಿ ಬೇಕಾ, ಏನು ಮಾಡ್ಬೇಕು ಅನ್ನೋದ್ರೊಳಗಾಗಿ ಇದ್ದಂಥ ಕಲ್ಲು ತಗೊಂಡು ಒಗಿತಾರ. ಎಲ್ಲ ಕಲ್ಲು ಕೂಡ ಮುಳುಗಾಕತ್ತವ. ಎಲ್ಲ ಕಲ್ಲುಗಳು ಕೂಡ ಮುಳುಗುವಂಥ ಸಮಯದೊಳಗೆ ಹನುಮಂತ ಏನು ಮಾಡಿದ ಅಂತಂದ್ರೆ, ಆತ ಬಾಯಿ ಬಿಟ್ರ ರಾಮ 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 ಅನ್ಬೇಕಾದ್ರೆ ಕಲ್ಲು ಮ್ಯಾಗ ರಾಮ 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 ಅಂತ ತಿಳ್ಕೊಂಡು ದೊಡ್ಡ ಮುಳುಗುವಂಥ ಕಲ್ಲು ಒಗದ್ರೆ ಆ ರಾಮ ನಾಮಕ್ಕೆ ಮುಳುಗುವಂಥ ಕಲ್ಲು ಸಹಿತ ತೇಲಾಕತ್ತಿತ್ತಂತ. ಆ ಸೇತುವೆ ಈಗೂ ಕೂಡ ಐತೆ, ನೋಡಬಹುದು ನೀವು. ಸೇತುವೆ ಈಗೂ ಕೂಡ ಕಾಣಬಹುದು. ಸ್ವತಃ ರಾಮನೇ ತನ್ನ ಕೈಯಾರೆ ರಾಮ ಅಂತ ಬರೆದ್ರೆ ಆ ಕಲ್ಲು ಮುಳುಗಿತ್ತಂತ. ಶ್ರೀರಾಮಚಂದ್ರ ತನ್ನ ಹೆಸರನ್ನ ತಾನ ಬರೆದು ಹೋಗದ್ರ ಕಲ್ಲು ಮುಳುಗಿತ್ತ. ಎಲ್ಲ ಕಪಿವಾನರು ಕೂಡ್ಕೊಂಡು ರಾಮ ಅಂತ ಬರೆದ್ರೆ ಮುಳುಗುವಂಥ ಕಲ್ಲು ತೇಲಿತ್ತಂತ. ಯಾಕೆ? ಮುಳುಗುವಂಥ ಕಲ್ಲನ್ನು ತೇಲಿಸುವಂಥ ಶಕ್ತಿ ಗುರುವಿನ ನಾಮಕ್ಕೈತಂತ. ಕಾರಣ ರಾಮನ ನಂಬಿರ್ತಕ್ಕಂಥ ಹನುಮಂತ ಹೋಗಿ ಕೇಳಿದಂತೆ ರಾಮನಿಗೆ ಏನಂತೆಪ್ಪ? ಸಾಕು, ಪ್ರತಿಯೊಂದು ಜೀವಿನೂ ಕೂಡ ಅಂತೆ ಕಾಣಕ ಬೇಕ. ಯಾರು ಕೂಡ ಭಾವಿಸಿರಂಗಿಲ್ಲ. 100 ವರ್ಷ ಮಾತ್ರ ಮನುಷ್ಯನಿಗೆ ಆಯುಷ್ಯದ. ನೆನಪಿರ್ಲಿ ತಾಯಿ, 775 ವರ್ಷ ಬದುಕಿ ಹೋಗಿರ್ತಕ್ಕಂಥ ನಮ್ಮ ಭಾಗದೊಳಗೆ ಹೊಸಳ್ಳಿ ಬೋಧೀಶ್ವರಾಜ ಅಂತಾಗಿ ಹೋಗ್ಯಾರ. 770 ವರ್ಷ ಬದುಕಿ ಹೋಗಿರ್ತಕ್ಕಂಥ ಇದ ಬೆಳಗಾವಿ ಜಿಲ್ಲಾ ಅಂಕಲಿಗೆ ಅಡಿಯಪ್ಪಜ್ಜ 770 ವರ್ಷ ಬದುಕಿ ಹೋದ. ಕಾರಣ ಬದುಕ್ಯಾರಂದ್ರೂ ಕೂಡ ಒಂದಲ್ಲ ಒಂದು ದಿವಸ ಮಣ್ಣಿಗೆ ಹೋಗಾಕ ಬೇಕಪ್ಪ. ಕಾರಣ ಏನು ಅಂತಂದ್ರೆ ಮೋಕ್ಷವನ್ನು ಕೊಡು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ರಾಮನ್ನಂತ ತಮ್ಮ ಮೋಕ್ಷ ಕೊಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಯಪ್ಪ, ನಿನ್ನ ನಾಮಸ್ಮರಣೆ ಬಿಟ್ರೆ ಇನ್ನೊಂದು ನಂಗೇನು ಕೂಡ ಗೊತ್ತಿಲ್ಲ. ಕಾರಣ ನನ್ನ ಮೋಕ್ಷವನ್ನು ಕೊಡ್ಬೇಕಂತ ತಿಳ್ಕೊಂಡು ಯಾವಾಗ ಕೇಳಿದಾಗ ರಾಮಂದ ಮೋಕ್ಷ ಕೊಡಕ್ಕೆ ನನ್ನಿಂದ ಆಗೋದಿಲ್ಲ ಅಂದಾಗ ಮತ್ತೆ ನಿನ್ನ ಸ್ಮರಣೆ ಮಾಡ್ರೆ ಏನು ಉಪಯೋಗಪ್ಪ, ನನ್ನ ಮೋಕ್ಷ ಬೇಕಂದಾಗ ಆವಾಗ ರಾಮ ಮುತ್ತಿನಂತ ಮಾತು ಹೇಳ್ತಾನೆ ಹನುಮಂತನ. ಏನು ಅಂತಂದ್ರೆ, ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ. ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂಥದ್ದು ಯಾವುದು ಅಂತಂದ್ರೆ ಗುರು ಕೊಟ್ಟಂತ ಇಷ್ಟಲಿಂಗಯ್ಯ. ಕಾರಣ ಆ ದೀಕ್ಷೆ ಪಡ್ಕೊಳ್ಳೋದ ಮೋಕ್ಷ ಇಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಹನುಮಂತ ಕೇಳ್ತಾನೆ ರಾಮನಿಗೆಪ್ಪ, ಹಾಗಾದ್ರೆ ಮೋಕ್ಷವನ್ನು ಕಾಣಬೇಕನ್ನಂಗಿತ್ತಂದ್ರೆ, ದೀಕ್ಷೆ ಪಡ್ಕೊಳ್ಬೇಕನ್ನಂಗಿತ್ತಂದ್ರೆ ಆ ದೀಕ್ಷೆಯನ್ನು ಕೊಡೋರು ಯಾರು, ಎಲ್ಲಿ ಹುಡುಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಕೇಳಿಕೊಂಡಾಗ ರಾಮ ಹೇಳ್ತಾನಂತೆ, ಪಂಪಾ ಸರೋವರ ಅಂದ್ರೆ ಏನು ಹಂಪಿ ಅಂತ ಕರೀತಾರಲ್ಲ, ಹಂಪಿ ಒಳಗಿರ್ತಕ್ಕಂಥ ಪಂಪಾ ಸರೋವರದೊಳಗೆ ಒಬ್ಬ ಗುರು ನಿನಗಾಗಿ ಕಾಯ್ತಾನ, ಹೋಗು ಆತನಲ್ಲಿ ಹೋಗಿ ದರ್ಶನ ಮಾಡ್ಕೋ, ನಿನಗೆ ದೀಕ್ಷೆ ಕೊಡ್ತಾನೆ, ಮೋಕ್ಷ ಸಿಗುತ್ತ ಅಂದ್ಕೊಳ್ಳೆ ಹನುಮಂತ ಸೀದಾ ಬಂದ ಪಂಪಾ ಸರೋವರಕ್ಕೆ. ಬಂದಂಥ ಸಮಯದೊಳಗೆ ಅಲ್ಲೊಬ್ಬ ಗುರು ಕಾಯ್ಕೊಂತ ನಿಂತ್ಕೊಂಡಿದ್ದ. ಯಾರ್ರೀ? ಹನುಮಂತನ ದೀಕ್ಷೆ ಕೊಟ್ಟವ್ರು ಯಾರು? ಭಾಳ ಜಾಣ್ರಿ ನೀವು. ಈಗ ನೀವು ಪುರಾಣ ಕೇಳಕತ್ತಿರಲ್ಲ, ಈ ಜಾಗದ ಮಹಾ ಎತ್ತಿವರ್ನ ವೀರಭದ್ರೇಶ. ವೀರಭದ್ರ ದೊರೆಯೇ ನಿನಗಾರು ಸರಿಯಂದವ್ರ ಹಲ್ಲು ಮುರಿ ಅಂತ ಏನು ಕರಿತೀವಲ್ಲ, ಆತ ಬರ್ಬೇಕಂದ್ರೆ ಸುಮ್ಮನೆ ಬರಂಗಿಲ್ಲ. ಆತಂದು ಒಂದ ಹೊಡ್ತ, ಕೈಯಾಗ ಕಡ್ಡು ಹಿಡ್ಕೊಂಡು ಒಂದ ಹೊಡ್ತ. ಕಾರಣ ಹನುಮಂತ ದೇವರಿಗೆ ದೀಕ್ಷೆಯನ್ನು ಕೊಟ್ಟವರು ವೀರಭದ್ರ ದೇವರದಲ್ಲ. ದೀಕ್ಷೆ ಆಗ್ಲದ್ರ ಮೋಕ್ಷ ಇಲ್ಲ ಅಂತ ಹನುಮಂತಗ ದೀಕ್ಷೆ ಆಗ್ಲದ ಮೋಕ್ಷ ಆಗಿಲ್ಲ ಅಂದ್ರೆ ಇನ್ನು ನಾವು ನೀವು ಯಾಕೆ ಇಡೋದು ತಪ್ಪಲ್ರಿ? ನಾವು ನೀವು ಯಾಕೆ ಇಡೋದು ತಪ್ಪಲ್ಲ? ಎಷ್ಟೋ ಮಂದಿ ಭಾಳ ಚಂದ ಹೇಳ್ತೀವಿ, ಲಿಂಗ ಲಿಂಗ ಪೂಜೆ ಮಾಡಂಗಿಲ್ಲ ನಾವು. ಆದರೂ ಕೂಡ ದೊಡ್ಡ ಭಾಷಣ ಮಾತಾಡ್ತಿರ್ತೀವಿ, ದೊಡ್ಡ ಹೇಳ್ತಿರ್ತೀವಿ. ನೆನಪಿರಲಿ, ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಹೋತು ಅಂತಂದ್ರೆ ನಮ್ಮ ಮೈಮೆ ಹಾಕೊಂಡಿರ್ತಕ್ಕಂಥ ಬೆಳ್ಳಿ ಬಂಗಾರ ದುಡ್ಡು ಯಾರು ಕೂಡ ಹೋಯ್. ಕಾರಣ ಮಾನವ ಜನ್ಮಕ್ಕೆ ಬಂದೇವೆ ಅಂದ ಬಳಿಕ ಲಿಂಗ ಏನನ್ನು ಧರಿಸ್ಬೇಕಂತ, ಲಿಂಗ ಪೂಜೆ ದೀಕ್ಷೆಯಲ್ಲಿ ಮೋಕ್ಷ ಇಲ್ಲ ಅಂತ ಹೆಂಗೆ ಕರೀತಾರೆ, ಹಂಗೆ ಒಂದೊಂದು ಧರ್ಮದೊಳಗೆ ಒಂದೊಂದು ಸಿದ್ಧಾಂತಗಳದವಪ್ಪ ಎನ್ನುವಂಥ ಮಾತನ್ನು ಶಂಕರಲಿಂಗ ಮಹಾಸ್ವಾಮಿಗಳವರು ಸಿದ್ದಪ್ಪನಿಗೆ ಹೇಳಕತ್ತಿದ್ರು. ಹೀಗೆ ಹೇಳುವಂಥ ಸಮಯದೊಳಗೆ ಸಿದ್ದಪ್ಪ ಬೆಳೀತಾ ಎಷ್ಟು ವರ್ಷಕ್ಕೆ ಬರ್ತಾನೆ ಅಂತಂದ್ರೆ ಹದಿಹರೆಯ ಪ್ರಾಯ ಅಂತ ಕರೀತಾರೆ, ಯೌವನ ವಯಸ್ಸು ಅಂತ ಕರೀತಾರೆ. ಯೌವನ ವಯಸ್ಸಿಗೆ ಬಂದಾಗ
ಭಾಳ ದಿವಸ ಆದ್ಮ್ಯಾಗ ತಾಯಿ ಮಗನನ್ನು ನೋಡ್ಬೇಕಂತ ತಿಳ್ಕೊಂಡು ತವ್ರ ಮನೆಗೆ ಬಂದಾಗ ಸಿದ್ದಪ್ಪನಿಗೆ ಏನಂತಾರ, ಮದುವೆ ಮಾಡ್ಬೇಕಂತಕ್ಕಂಥ ವಿಚಾರವನ್ನು ಹೇಳಿದಾಗ ಸಿದ್ದಪ್ಪ ಸಂಸಾರ ಜೀವನಕ್ಕೂ ಒಲ್ಲೆ ಅಂದಾಗ ಶಂಕರಲಿಂಗ ಮಹಾಸ್ವಾಮಿಗಳು ಏನು ಹೇಳ್ತಾರೆ, ಸಿದ್ಧಲಿಂಗ ಮಹಾರಾಜರ ಆವುಕಿನ ಪೂರ್ವದೊಳಗೆ ಸಂಸಾರ ಜೀವನವನ್ನು ಪಾದಾರ್ಪಣೆ ಮಾಡ್ತಾರೆ. ಹಾಗಾದರೆ ಸಿದ್ಧಲಿಂಗಪ್ಪನಿಗೆ ಕನ್ಯೆ ಕೊಟ್ಟಿರ್ತಕ್ಕಂಥ ಊರು ಯಾವುದು, ತಂದಿತ್ತ ಹೆಸರೇನು, ಆತನ ಮಡದಿ ಹೆಸರೇನು, ಮದುವೆ ಅನ್ನೋದು ಹೇಗೆ ಆಗುತ್ತದೆ ಅನ್ನುವಂಥದ್ದನ್ನು ನಾಳೆ ನಾಡ್ದ ನಾವು ಕೂಡ ತಿಳ್ಕೊಂಡು ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡುತ್ತೆ.